ದಿ ವೇಟ್ ಈಸ್ ಕಂಟಿನ್ಯೂ. ಯಶ್ ಫ್ಯಾನ್ಸ್ ಕಾಯಲೇಬೇಕು ಇನ್ನೊಂದು ವರ್ಷ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ರಾಕಿ ಬಾಯ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಲಭ್ಯವಾಗ್ತಿದೆ. 2026ರ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ. ಇನ್ನೂ ಒಂದು ವರ್ಷ ಕಾಯಲೇಬೇಕು ಯಶ್ ಅಭಿಮಾನಿಗಳು. ಕೆಜಿಎಫ್ ಸಿನಿಮಾ ನಂತರ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಇದು. ಕೆಜಿಎಫ್ 2 ಸಿನಿಮಾ ರಿಲೀಸ್ ಆಗಿ 3 ವರ್ಷಗಳಾಗಿದೆ. ಕೆಜಿಎಫ್ 2 ಬಳಿಕ ಯಶ್ ನಟಿಸುತ್ತಿರುವಂತಹ ಬಹು ನಿರೀಕ್ಷಿತ ಚಿತ್ರ ಇದು. ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಿರೋ ಚಿತ್ರ. ಕೆವಿಎನ್ ಪ್ರೊಡಕ್ಷನ್ ಹಾಗೂ ಯಶ್ ನಿರ್ಮಾಣದ ಬಹು ನಿರೀಕ್ಷಿತ ಫಿಲ್ಮ್ ಇದು. ಹಾಲಿವುಡ್ ಶೈಲಿಯಲ್ಲಿ ತಯಾರಾಗ್ತಿದೆ ಯಶ್ ಟಾಕ್ಸಿಕ್ ಸಿನಿಮಾ. ಹಾಲಿವುಡ್ ಕಲಾವಿದರು ತಂತ್ರಜ್ಞರಿಂದ ಈ ಚಿತ್ರ ಕೂಡಿದೆ. ಡ್ರಗ್ ದುನಿಯಾದ ಮೇಲೆ ಬೆಳಕು ಚೆಲ್ಲಿರುವಂತಹ ಟಾಕ್ಸಿಕ್. ಸಿಂಗಲ್ ಟೀಸರ್ ನಿಂದ ಧೂಳೆಬ್ಬಿಸಿದೆ ಈಗಾಗಲೇ ಟಾಕ್ಸಿಕ್. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏಕಕಾಲದಲ್ಲಿ ತಯಾರಿಯಾಗ್ತಿದೆ ಈ ಚಿತ್ರ. ಸ್ವತಃ ತಮ್ಮ ಪೇಜ್ ನಲ್ಲಿ ನಟ ಯಶ್ ಈಗ ಬಿಗ್ ಅಪ್ಡೇಟ್ ಒಂದನ್ನ ಕೊಟ್ಟಿದ್ದಾರೆ. ನಟ ಯಶ್ ಅವರ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ರಿಲೀಸ್ಗೆ ಈಗ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡು ಕಾಯ್ತಾ ಇದ್ರು ಅಭಿಮಾನಿಗಳು. ಯಾಕಂದ್ರೆ ಕೆಜಿಎಫ್ 2 ರಿಲೀಸ್ ಆಗಿ 3 ವರ್ಷ ಆಗಿತ್ತು. ಈಗ ನಟ ಯಶ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಆದ್ರೆ ಯಶ್ ಅಭಿಮಾನಿಗಳು ಅವರ ಸಿನಿಮಾವನ್ನ ನೋಡಬೇಕು ಅಂತಂದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ಯಾಕಂದ್ರೆ ಟಾಕ್ಸಿಕ್ ಚಿತ್ರ 2026ರ ಮಾರ್ಚ್ 19ಕ್ಕೆ ತೆರೆ ಕಾಣುತ್ತೆ. ಈ ಸಿನಿಮಾವನ್ನ ಗೀತು ಮೋಹನ್ ದಾಸ್ ಅವರು ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಹಾಗಾಗಿ ಈ ಸಿನಿಮಾಕ್ಕೆ 1 ವರ್ಷ ಕಾಯ್ಬೇಕು. ಈ ಬಗ್ಗೆ ಅಪ್ಡೇಟ್ ಅನ್ನ ಸ್ವತಃ ಯಶ್ ಅವರು ಈಗ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಕೆಜಿಎಫ್ 2 ಸಿನಿಮಾ ರಿಲೀಸ್ ಆಗ 3 ವರ್ಷ ಆಗಿದೆ. ಅದಾದ್ಮೇಲೆ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು. ಯಶ್ ಅವರ ಮುಂದಿನ ಅಭಿನಯ ಯಾವ ರೀತಿ ಆಗಿರುತ್ತೆ, ಸಿನಿಮಾ ಹೆಂಗೆ ಅವರು ಸೆಲೆಕ್ಟ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗಳಿತ್ತು. ಅದಾದ್ಮೇಲೆ ಈ ಟಾಕ್ಸಿಕ್ ಚಿತ್ರ ಬಹಳಷ್ಟು ತಲೆಗೆ ಹುಳ ಬಿಟ್ಟಿತ್ತು. ಯಾಕಂತಂದ್ರೆ ಹಾಲಿವುಡ್ ಶೈಲಿಯಲ್ಲಿ ಚಿತ್ರ ತಯಾರಾಗ್ತಿತ್ತು. ಹಾಲಿವುಡ್ನ ಕಲಾವಿದರು ತಂತ್ರಜ್ಞರೆಲ್ಲರೂ ಕೂಡ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಹಾಗಾಗಿ ಅಂದ್ರೆ ಡ್ರಗ್ ದುನಿಯಾದ ಮೇಲೆ ಈ ಚಿತ್ರ ನಡೀತಾ ಇದೆ. ಒಂದಿಷ್ಟು ಸುಳಿವುಗಳು ಈಗಾಗಲೇ ಸಿಂಗಲ್ ಟೀಸರ್ ಮೂಲಕವಾಗಿನೇ ಒಂದಿಷ್ಟು ಪ್ರಶ್ನೆಗಳು ಹುಟ್ಟು ಹಾಕಿತ್ತು. ಜೊತೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಏಕಕಾಲದಲ್ಲಿ ಈ ಚಿತ್ರ ಈಗ ತಯಾರಿ ಆಗ್ತಿದೆ. ಹಾಗಾಗಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಟ ಯಶ್ ಅವರು ಈಗ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ.